ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ವಿಸಿ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ SSP ಪ್ರೀ ಮ್ಯಾಟ್ರಿಕು ಅಥವಾ 1ನೇ ತರಗತಿಯಿಂದ 10ನೇ ತರಗತಿಯ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಅರ್ಜಿನ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಎಲ್ಲನೂ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮೊದಲಿಗೆ ಕ್ರೋಮ್ ಬ್ರೌಸರಲ್ಲಿ SSP ಅಂತ ಸರ್ಚ್ ಮಾಡಿ, ಕೆಳಗಡೆ ಸ್ಲೈಡ್ ಮಾಡಿ, ಅಲ್ಲಿ ರಾಜ್ಯ ವಿದ್ಯಾರ್ಥಿ ವೇತನ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ನೋಡಿ, ಈ ಥರ ಓಪನ್ ಆಗಿದೆ. ಕೆಳಗಡೆ ಸ್ಲೈಡ್ ಮಾಡಿ. 2024ನೇ ಸಾಲಿನ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ. 1ರಿಂದ 10ನೇ ತರಗತಿ. ಇಲ್ಲಿ ಆಲ್ರೆಡಿ ಅಕೌಂಟ್ ಕ್ರಿಯೇಟ್ ಮಾಡಿರೋರು ಇಲ್ಲಿ ಕ್ಲಿಕ್ ಮಾಡಿ. ಅಕೌಂಟ್ ಏನಾದರೂ ಕ್ರಿಯೇಟ್ ಮಾಡಿಲ್ಲ, ಹೊಸದಾಗಿ ಅರ್ಜಿ ಆಗ್ತಾ ಇದ್ದೀರಾ ಅಂದರೆ ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಬೇಸಿಕ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ. ಆಧಾರ್ ಕಾರ್ಡು, ತಂದೆ ತಾಯಿ ಆಧಾರ್ ಕಾರ್ಡು, ಸ್ಟೂಡೆಂಟ್ ಹೆಸರು, ಆಧಾರ್ ಕಾರ್ಡ್ ನಂಬರು ಎಲ್ಲ ಹಾಕಿ ರಿಜಿಸ್ಟರ್ ಮಾಡ್ಕೊಳ್ಳಿ. ನೀವು ನಾನು ಆಲ್ರೆಡಿ ರಿಜಿಸ್ಟರ್ ಆಗಿರೋದ್ರಿಂದ ಲಾಗಿನ್ ಮಾಡ್ತಾ ಇದ್ದೀನಿ. ನೋಡಿ, ಯೂಸರ್ ಐ ಡಿ ಇದ್ದಲ್ಲ, ಅಲ್ಲಿ SSP ID ಹಾಕಿ, ಕೆಳಗಡೆ ಪಾಸ್ವರ್ಡ್ ಹಾಕಿ, ನಂತರ ಕ್ಯಾಪ್ಚಾ ಹಾಕಿ, ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ನಾನು ಲಾಗಿನ್ ಮಾಡಿದ್ದೀನಿ. ಮೊದಲು KYC ಮಾಡ್ಕೋಬೇಕು. ಮೊದಲು KYC ಮಾಡ್ಕೊಳ್ಳಿ. KYC ಮಾಡಿಲ್ಲ ಅಂತಂದರೆ ಅಪ್ಲೈ ಮಾಡೋಕ್ಕಾಗಲ್ಲ. ಕ್ಲಿಕ್ ಫಾರ್ KYC ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಸ್ಟೂಡೆಂಟ್ ಆಧಾರ್ ಸಂಖ್ಯೆ ಹಾಕಿ, ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ. ಕೆಳಗಡೆ OTP ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. OTP ಪಡೆಯಿರಿ, ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಆಧಾರ್ ಕಾರ್ಡ್ಗೆ ಲಿಂಕ್ ಇರೋ ಮೊಬೈಲ್ ಸಂಖ್ಯೆಗೆ ಒಂದು OTP ಬರುತ್ತೆ. ಆ OTPನ ಎಂಟರ್ ಮಾಡಬೇಕು. OTP ನಮೂದಿಸಿ, ಇಲ್ಲಿ ಬಂದಂಥ OTPನ ಎಂಟರ್ ಮಾಡಿ. ನೋಡಿ, ನಾನು OTP ಹಾಕಿದ್ದೀನಿ. ಸಲ್ಲಿಸು ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ನೋಡಿ, ಅರ್ಜಿ ಸಲ್ಲಿಸುವ ಮೊದಲು KYC ಪೂರ್ಣಗೊಳಿಸುವುದು ಕಡ್ಡಾಯವಾಗಿದೆ. KYC ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಮತ್ತು ಅರ್ಜಿ ಸಲ್ಲಿಕೆ ಪ್ರಕ್ರಿಯೆಯನ್ನು ಮುಂದುವರಿಸಿ ಅಂತ ಇದೆ ನೋಡಿ, ಅದನ್ನು ಓಕೆ ಅಂತ ಕೊಡಿ. ಈ ಫೋಟೋ ಕೆಳಗಡೆ ಒಂದು ಚೆಕ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಕೆಳಗಡೆ ಸೇವ್ ಬಟನ್ ಬರುತ್ತೆ, ಅದನ್ನು ಸೇವ್ ಮಾಡಿ. ಅಪ್ಲಿಕೇಶನ್ ಹಾಕೋಕ್ಕೆ ಮುಂಚೆ ನೀವು NPC ಆಗಿದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. NPC ಮುಂಚೆನೇ ಆಗಿರಬೇಕಾಗತ್ತೆ. NPC ಆಗಿಲ್ಲ ಅಂದರೆ ಅಪ್ಲಿಕೇಶನ್ ಸಬ್ಮಿಟ್ ಆಗಲ್ಲ. ನೆಕ್ಸ್ಟು ಅಪ್ಲೈ ಫಾರ್ ಪ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಂತಿದೆ, ಅಲ್ಲಿ ಕ್ಲಿಕ್ ಮಾಡಿ. 3 ಹಂತದಲ್ಲಿದೆ ಫ್ರೆಂಡ್ಸ್. ಮೊದಲನೇ ಹಂತ ಫಸ್ಟ್ ಲೆವೆಲ್ ನೋಡೋಣ. ಮೊದಲಿಗೆ ಸ್ಯಾಟ್ಸ್ ID ಎಂಟರ್ ಮಾಡಿ, ಗೆಟ್ ಡಾಟಾ ಅಂತ ಕೊಡಿ. ನೋಡಿ, ಸ್ಯಾಟ್ಸ್ ID ಹಾಕಿ ಗೆಟ್ ಡಾಟಾ ಅಂತ ಕೊಟ್ಟಿದ್ದೀನಿ. ಅವರು ಏನು ಓದ್ತಿದ್ದಾರೆ, ಯಾವ ಸ್ಕೂಲಲ್ಲಿ ಓದ್ತಿದ್ದಾರೆ, ಅವ್ರ ತಂದೆ ತಾಯಿ ಹೆಸರೇನು, ಅವ್ರ ಹೆಸರೇನು ಎಲ್ಲ ತೋರಿಸುತ್ತೆ. ಡಿಸ್ಪ್ಲೇ ಡೀಟೇಲ್ಸ್ ಆರ್ ಕರೆಕ್ಟ್ ಅಂತ ಇದೆಲ್ಲ, ಚೆಕ್ ಬಾಕ್ಸ್ ಮೇಲೆ ಎಸ್ ಅಂತ ಕೊಡಿ. ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಡಾಟಾ ಸೇವ್ ಸಕ್ಸಸ್ಫುಲ್ ಅಂತ ಬಂತು. 1 by 1 ಸೇವ್ ಮಾಡ್ಕೊಂಡು ಹೋಗಬೇಕು, ಎಲ್ಲನೂ ಒಟ್ಟಿಗೆ ಮಾಡಿಬಿಡಿ. ನೆಕ್ಸ್ಟು ಪೇರೆಂಟ್ ಆಕ್ಯುಪೇಷನು ನೋ ಅಂತ ಕೊಟ್ಟಿದ್ದೀನಿ, ಸೇವ್ ಮಾಡಿದ್ದೀನಿ. ಇದ್ದರೆ ಎಸ್ ಅಂತ ಕೊಡ್ಬೋದು. ನೆಕ್ಸ್ಟು ಕಾಸ್ಟ್ ಇನ್ಕಮ್, ಡೂ ಯು ಹ್ಯಾವ್ ಎ ಕ್ಯಾಸ್ಟ್ ಇನ್ಕಮ್ ಅಂತ ಹೇಳ್ತಾ ಇದೆ, ಎಸ್ ಅಂತ ಕೊಡಿ. ಯಾವ ಕ್ಯಾಸ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ, ಹಿಂದೂ ಅಂತ ಹಾಕಿದ್ದೀನಿ. ನೆಕ್ಸ್ಟು ಕ್ಯಾಸ್ಟ್ ಮತ್ತು ಇನ್ಕಮ್ದು RD ನಂಬರ್ ಹಾಕಬೇಕು. RD ನಂಬರ್ ಹಾಕಿ ಚೆಕ್ ಅಂತ ಕೊಟ್ಟಿದ್ದೀನಿ. ಡೀಟೇಲ್ಸ್ ಎಲ್ಲ ಬಂದಿದೆ. ಡೀಟೇಲ್ಸ್ ಎಲ್ಲ ಕಸ್ಟಮರ್ದು ಕರೆಕ್ಟ್ ಆಗಿದ್ದರೆ ನೀವು ಡಿಸ್ಪ್ಲೇ ಡೀಟೇಲ್ಸ್ ಆರ್ ಕರೆಕ್ಟ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ, ಎಸ್ ಅಂತ ಕೊಡಿ. ನೆಕ್ಸ್ಟ್ ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಆಧಾರ್ ಕಾರ್ಡಲ್ಲಿ ಸ್ಯಾಟ್ಸ್ IDಲಿ ಮತ್ತು ಕಾಸ್ಟ್ ಇನ್ಕಮಲ್ಲಿ ಹೆಸರು ಯಾವ ಥರ ಇದೆ ಅಂತ ತೋರಿಸ್ತಾ ಇದೆ, ಎಸ್ ಅಥವಾ ಹೌದು ಅಂತ ಕೊಡಿ. ಕಾಸ್ಟ್ ಇನ್ಕಮ್ ಸೇವ್ ಆಯಿತು. ನೆಕ್ಸ್ಟ್ ಡಿಸೇಬಿಲಿಟಿ ಕೇಳ್ತಾ ಇದೆ. ಡಿಸೇಬಿಲಿಟಿ ಇಲ್ಲ, ಅದಕ್ಕೆ ನಾನು ಇಲ್ಲ ಅಂತ ಹಾಕ್ತಾ ಇದ್ದೀನಿ. ಇದ್ದರೆ ನೀವು ಇದೆ ಅಂತ ಹಾಕಿ ಸೇವ್ ಆ್ಯಂಡ್ ಪ್ರೊಸೀಡ್ ಕೊಡಿ. ಅದು ಸೇವ್ ಆಯಿತು. ನೆಕ್ಸ್ಟು ಪರ್ಸನಲ್ ಡೀಟೇಲ್ಸು, ಮೊದಲು ಹೋಮ್ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಹೋಮ್ ತಾಲೂಕು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಅಸೆಂಬ್ಲಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ.
ತಾಲೂಕು ಅಸೆಂಬ್ಲಿ ಆಗಿ ಇರುತ್ತೆ. ಅದನ್ನು ಸೆಲೆಕ್ಟ್ ಮಾಡಿ, ಅಡ್ರೆಸ್ನ ಸೆಲೆಕ್ಟ್ ಮಾಡೋದು. ನೆಕ್ಸ್ಟ್ ಪರ್ಮನೆಂಟ್ ಅಡ್ರೆಸ್. ನೆಕ್ಸ್ಟು RF ಡೊಮಿಸೈಲ್ ಆಫ್ ಕರ್ನಾಟಕ ಅಂತ ಇದೆಯಲ್ಲ, ಅದನ್ನು ಹೆಸರು ಕೊಡಿ, ಎಸ್ ಅಂತ ಕೊಡಿ. ನೆಕ್ಸ್ಟು ಡಿಸ್ಪ್ಲೇ ಡೀಟೇಲ್ಸ್ ಆರ್ ಕರೆಕ್ಟ್ ಅಂತ ಇದೆಯಲ್ಲ, ಅದನ್ನು ಎಸ್ ಅಂತ ಕೊಡಿ. 7 ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಡಾಟಾ ಸೇವ್ ಸಕ್ಸಸ್ಫುಲ್ ಅಂತ ಬಂತು. ಮೊದಲನೇ ಅಂತ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಇವಾಗ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಬಂದಿಲ್ಲ ಅಂತಂದರೆ ಬ್ಯಾಕ್ ಅಂತ ಕೊಡಿ. ಬರುತ್ತೆ ನೆಕ್ಸ್ಟ್, ಬೈ ಚಾರ್ಜ್ ಬಂದಿಲ್ಲ ಅಂದರೆ ಬ್ಯಾಕ್ ಅಂತ ಕೊಡಿ. ನೋಡಿ, ಅಲ್ಲಿ 3 ಹಂತಗಳಲ್ಲಿ ಮೊದಲನೇ ಹಂತ ಕಂಪ್ಲೀಟ್ ಆಗಿದೆ, 2ನೇ ಹಂತ ಅಪ್ಲೈ ಅಂತ ಬಂದಿಲ್ಲ, ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟು ಹಾಸ್ಟೆಲ್ ಡೀಟೇಲ್ಸ್ ವಸತಿ ನಿಲಯ ವಿವರ, RIV ಡೇಸ್ ಕಾಲರ್ ಅಂತ ಇದೆಯಲ್ಲ, ಎಸ್ ಅಂತ ಕೊಡಿ. ಡೇಸ್ ಕಾಲರ್ ಆಗಿದ್ರೆ. ಹಾಸ್ಟೆಲ್ ಏನಾದರೂ ಇದ್ದರೆ ನೀವು ನೋ ಅಂತ ಕೊಟ್ಟು ಹಾಸ್ಟೆಲ್ ಡೀಟೇಲ್ಸ್ ಎಲ್ಲ ಆಗಬೇಕು. ಹಾಸ್ಟೆಲ್ ಇಲ್ಲದೆ ಇರೋ ಕಾರಣ ನಾನು ಎಸ್ ಅಂತ ಕೊಡ್ತಾ ಇದ್ದೀನಿ. ಸೇವ್ ಮಾಡಿದ್ವಿ. ನೆಕ್ಸ್ಟ್ ಅಂತ ಕೊಟ್ಟು ನೋಡಿ, ಈ ಥರ ಪ್ರಿವ್ಯೂ ತೋರಿಸ್ತಾ ಇದೆ. ಎಲ್ಲ ಕರೆಕ್ಟ್ ಆಗಿದೆ, ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಚೆಕ್ ಬಾಕ್ಸ್ ಬರುತ್ತೆ, ಇದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಯುವರ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲ್ ಅಂತ ಬಂತು. ಪ್ರಿಂಟ್ ಅಕ್ನಾಲಜ್ಮೆಂಟ್ ಇದೆಯಲ್ಲ, ಮೇಲೆ ಕ್ಲಿಕ್ ಮಾಡಿ ಅಕ್ನಾಲಜ್ಮೆಂಟ್ನ ಪ್ರಿಂಟ್ ಮಾಡ್ಕೊಳ್ಳಿ. ಇಷ್ಟೇ ಫ್ರೆಂಡ್ಸ್. ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಧನ್ಯವಾದಗಳು.